ನಿನ್ನೆಯಿಂದ ಆರ್ಥಿಕ ಹೊಸ ವರ್ಷ ಆರಂಭ ಆಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಬದಲಾವಣೆಗಳು ಆಗಿದೆ. ಇನ್ನು ವಿದ್ಯುತ್ ಇರಬಹುದು, ನೀರಿನ ದರ ಇರಬಹುದು, ಎಲ್ಲವೂ ಕೂಡ ಹೆಚ್ಚಳ ಆಗಿದೆ. ಬಹಳಷ್ಟು ದುಬಾರಿ ದುನಿಯಾ ಆಗಿದೆ. ಈಗ ದರ ಹೆಚ್ಚಳ ವಿರೋಧಿಸಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕರ್ನಾಟಕ ಸೇನಾ ಪಡೆ ಸಂಘಟನೆಯಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೀತಾ ಇದೆ. ಅಗತ್ಯ ವಸ್ತುಗಳ ದರ ಏರಿಕೆ ಖಂಡಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಕಾರಣ ನಿನ್ನೆ ಯಾವಾಗ ಕೇಂದ್ರ ಸರ್ಕಾರ ಕೆಲವೊಂದು ಬದಲಾವಣೆಗಳು ತಂತೋ ಅದಾದ ನಂತರ ಎಲ್ಲವೂ ಕೂಡ ದುಬಾರಿಯಾಗಿದೆ. ಈಗ ವಿದ್ಯುತ್, ಅಸ್ತಿ, ನೀರಿನ ದರ ಹೆಚ್ಚಳ ಆಗಿದೆ. ಈ ಹಿನ್ನೆಲೆ ಈಗ ದರ ಹೆಚ್ಚಳವನ್ನ ವಿರೋಧಿಸಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಕರ್ನಾಟಕ ಸೇನಾ ಪಡೆ ಸಂಘಟನೆಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಅಗತ್ಯ ವಸ್ತುಗಳ ದರ ಏರಿಕೆಗಳನ್ನ ಖಂಡಿಸಿ ಆಕ್ರೋಶ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಸೇನಾ ಪಡೆ ಸಂಘಟನೆಯಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರದಿಂದ ನಿನ್ನೆ ಏನೆಲ್ಲ ಬೆಲೆ ಏರಿಕೆ ಆಯಿತು, ಒಂದಷ್ಟು ಬದಲಾವಣೆ ಬಂತು, ಅದಾದ ನಂತರ ಹೀಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಕರ್ನಾಟಕ ಸೇನಾ ಪಡೆಯ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರೊಟೆಸ್ಟ್ ಸಂದರ್ಭದಲ್ಲಿ ವಿದ್ಯುತ್ ಇರಬಹುದು, ಆಸ್ತಿ, ನೀರಿನ ದರ ಹೆಚ್ಚಳ ಹಿನ್ನೆಲೆ ಬಿಟ್ಟಿ ಭಾಗ್ಯಕ್ಕಾಗಿ ಪದೇ ಪದೇ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳನ್ನು ಏರಿಕೆ ಮಾಡ್ತಾ ಇದೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ, ಆಹಾರ ಬೆಲೆ ಏರಿಕೆ ಆಗ್ತಿದೆ. ಈ ಮಧ್ಯೆ ವಿದ್ಯುತ್, ನೀರು, ಆಸ್ತಿ ಬೆಲೆ ಏರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ದರ ಏರಿಕೆ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ ಒಂದು 3 ವರ್ಷಗಳಿಂದ ತಾನು ಕೊಟ್ಟಿರುವಂತಹ ಆಶ್ವಾಸನೆ ಬಿಟ್ಟಿ ಭಾಗ್ಯಗಳಿಗಾಗಿ ಪದೇ ಪದೇ ಅತಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಏರಿಸ್ತಾನೆ ಬರ್ತಾ ಇದೆ. ವಿದ್ಯುತ್ ಆಗ್ಬೋದು, ನೀರಾಗ್ಬೋದು, ಆಸ್ತಿ ದರ ಆಗ್ಬೋದು, ಶುಲ್ಕ ಹೆಚ್ಚಳ ಆಗ್ಬೋದು, ಹಾಲಿನ ದರ ಆಗ್ಬೋದು, ಪ್ರತಿಯೊಂದರನ್ನು ಏರಿಸ್ತಾನೆ ಬರ್ತಾ ಇದೆ. ಈಗ ನೋಡಿದ್ರೆ 40-50 ಪೈಸೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡ್ತಾ ಇದೆ ಯೂನಿಟ್ಗೆ. ಹಾಗೂ ನೀರಿನ ದರ, ವಿಶೇಷವಾಗಿ ಒಳಚರಂಡಿ ದರನೂ ಸಹ ಏರಿಕೆ ಮಾಡಿರೋದು ನಿಜಕ್ಕೂ ಖಂಡನೀಯ. ಈಗಾಗಲೇ ನಮ್ಮ ಪ್ರಪಂಚದ ಮಧ್ಯಪ್ರಾಚ್ಯ ದೇಶದಲ್ಲಿ ಏನು ಯುದ್ಧಗಳು ನಡೀತಾ ಇದೆ, ನಮ್ಮ ಜನಗಳು ಇಡೀ ರಾಜ್ಯದಲ್ಲಿ ದೇಶದ ಜೊತೆ ಕಂಗಾಲಾಗಿದ್ದಾರೆ. LPG ಸಿಲಿಂಡರ್ಗಳೇ ಸಿಗದೆ ಬಹಳ ಕಷ್ಟ ಆಗ್ತದೆ ಜನಗಳು. ಇಂಥ ಸಮಯದಲ್ಲಿ ವಿದ್ಯುತ್ ದರ, ಆಸ್ತಿ ದರಗಳನ್ನು ಏರಿಕೆ ಮಾಡಲಿಕ್ಕೆ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ. ಇದನ್ನ ನಾವು ರಾಜ್ಯದ ಜನತೆಯೆಲ್ಲ ಖಂಡಿಸಲೇಬೇಕು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹೀಗೆ ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಿದ್ಯುತ್, ಆಸ್ತಿ, ನೀರಿನ ದರ ಎಲ್ಲವೂ ಕೂಡ ಹೆಚ್ಚಳ ಮಾಡಿದೆ. ಮೊದಲನೇದಾಗಿ ಈ ಯುದ್ಧದಿಂದ, ಬೆಲೆ ಏರಿಕೆಯಿಂದ ಬೇಸತ್ತು ಹೋಗಿದ್ದೀವಿ. ಇದ್ರ ಮಧ್ಯೆ ಸರ್ಕಾರ ಏನ್ ಮಾಡ್ತಾ ಇದೆ? ಈ ರೀತಿಯಾಗಿ ಬೆಲೆ ಏರಿಕೆ ದಿಢೀರಾಗಿ ಮಾಡೋದು, ಇಷ್ಟೊಂದು ಬದಲಾವಣೆ ಮಾಡೋದು, ಅದರಲ್ಲೂ ಕೂಡ ವಿದ್ಯುತ್, ನೀರು, ಇದೆಲ್ಲವೂ ಕೂಡ ಮನುಷ್ಯನಿಗೆ ಬಹಳ ಅಗತ್ಯವಾದಂತ ಒಂದು ವಿಚಾರಗಳು. ಇದರಲ್ಲೇ ಬೆಲೆ ಏರಿಕೆ ಮಾಡಿದ್ರೆ ಇನ್ನು ಹೇಗೆಲ್ಲ ಜೀವನ ಮಾಡೋದು, ಎಷ್ಟು ಕಷ್ಟ ಆಗುತ್ತಲ್ವಾ ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೈಸೂರಿನಲ್ಲಿ ಈ ಕುರಿತು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.